Hello, my dear student. Today I am going to discuss about the topic on the rule of the road. It is written by A.Z. Gardenier. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ರಾಯಚೂರು ಯೂನಿವರ್ಸಿಟಿ BA 4 ಸೆಮ್ ವಿದ್ಯಾರ್ಥಿಗಳಿಗಾಗಿ ಆನ್ ದಿ ರೂಲ್ ಆಫ್ ದಿ ರೋಡ್ ಎಂಬ ಪ್ರೋಸನ್ನು ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರೋಸ್. ಈ ಪ್ರೋಸನ್ನು ನಾವು ಕನ್ನಡದಲ್ಲಿ ಸಂಕ್ಷಿಪ್ತವಾಗಿ ನಾವು ಅಧ್ಯಯನ ಮಾಡ್ತಾ ಹೋಗೋಣ. And the rule of the road starts with an amusing anecdote of a fat old lady walking down a busy street in a Petrograd in the middle of the road. ಒಬ್ಬ ಫ್ಯಾಟ್ ಆಗಿರುವಂಥ ಮಹಿಳೆ ಅಂತಂದ್ರೆ ಪೆಟ್ರೋಗ್ರಾಡ್ ಎಂಬ ಸ್ಥಳದಲ್ಲಿ ಭಾಳಷ್ಟು ಬ್ಯುಸಿ ಆಗಿರುವಂಥ ಒಂದು ರಸ್ತೆ ಇರ್ತದೆ. ಆ ಫ್ಯಾಟ್ ಆಗಿರುವಂಥ ಓಲ್ಡ್ ಲೇಡಿ ಅಂತಂದ್ರೆ ರಸ್ತೆ ಮಧ್ಯದಲ್ಲಿ ಆಕೆ ಹೋಗ್ತಾ ಇರ್ತಾಳೆ. The traffic was very busy. ಅಲ್ಲಿ ಅಂತಂದ್ರೆ ಆ ಮಹಿಳೆ ಯಾವಾಗ ಆ ರಸ್ತೆಯ ಮಧ್ಯದಲ್ಲಿ ಹಾದು ಹೋಗ್ತಾ ಇರ್ತಾಳೋ ದೇರ್ ವೇರ್ ಹ್ಯಾಪನ್ಡ್ ಟ್ರಾಫಿಕ್. ಅಲ್ಲಿ ಅಂತಂದ್ರೆ ಬಹಳಷ್ಟು ಟ್ರಾಫಿಕ್ ಆಗಿಬಿಡ್ತದೆ. ಅಫ್ಕೋರ್ಸ್ ಆ್ಯಂಡ್ ಕನ್ಫ್ಯೂಸ್ಡ್. ಅಲ್ಲಿ ಅಂತಂದ್ರೆ ಕನ್ಫ್ಯೂಸ್ ಆಗಿಬಿಡ್ತದೆ ಜನರಿಗೆ. ಆ್ಯಂಡ್ ದೇರ್ ಫಾಲೋಡ್ ಅ ಟ್ರಾಫಿಕ್ ಬ್ಲಾಕ್. ಆ ಮಹಿಳೆ ಯಾವಾಗ ರಸ್ತೆಯ ಮಧ್ಯದಲ್ಲಿ ಹಾದು ಹೋಗ್ತಾ ಇರ್ತಾಳೋ ಅಲ್ಲಿ ಅಂತಂದ್ರೆ ಟ್ರಾಫಿಕ್ ಅಂತಂದ್ರೆ ಬಹಳಷ್ಟು ಟ್ರಾಫಿಕ್ ಆಗಿಬಿಡ್ತದೆ. ಟ್ರಾಫಿಕ್ ಅಂತಂದ್ರೆ ಬ್ಲಾಕ್ ಆಗಿಬಿಡ್ತದೆ. ವೆನ್ ಸಮ್ವನ್ ಪಾಯಿಂಟೆಡ್ ಔಟ್ ಟು ಹರ್ ದ್ಯಾಟ್ ಪೆಡಿಸ್ಟ್ರಿಯನ್ ಹ್ಯಾಡ್ ಟು ವಾಕ್ ಆನ್ ಫುಟ್ಪಾತ್ಸ್. ಅಲ್ಲಿರುವಂಥ ಜನರು ಅಂತಂದ್ರೆ ಅಲ್ಲಿರುವಂಥ ಜನರು ಆಕೆಯನ್ನು ಹೇಳ್ತಾರೆ, ಪೆಡಿಸ್ಟ್ರಿಯನ್ಸ್ ಹ್ಯಾಡ್ ಟು ವಾಕ್ ಆನ್ ಫುಟ್ಪಾತ್ಸ್. ಪೆಡಿಸ್ಟ್ರಿಯನ್ಸ್ ವಾಕರ್ಸ್ ಹ್ಯಾಡ್ ಟು ವಾಕ್ ಆನ್ ಫುಟ್ಪಾತ್ಸ್. ನಡ್ಕೊಂಡು ಹೋಗುವಂಥ ಜನರು, ಪಾದಚಾರಿಗಳಿರ್ತಾರಲ್ಲ, ಅವರಿಗೆ ಒಂದು ಫುಟ್ಪಾತ್ ಇರ್ತದೆ. ಆ ಫುಟ್ಪಾತ್ ಮೇಲೆ ಪೇವ್ಮೆಂಟ್ ಇರ್ತದೆ. ಆ ಪೇವ್ಮೆಂಟ್ ಮೇಲೆ ಹೋಗಬೇಕು ಅಂಥೇಳಿ ಅಲ್ಲಿರುವಂಥ ಜನರು ಆಕೆಯನ್ನು ಹೇಳ್ತಾರೆ. ಫುಟ್ಪಾತ್ ಮೇಲೆ ಹೋಗಬೇಕು ಅಂಥೇಳಿ ಆ ಮಹಿಳೆಯನ್ನು ಅಲ್ಲಿರುವಂಥ ಜನರು ಹೇಳ್ತಾರೆ. ಹರ್ ಆನ್ಸರ್ ವಾಸ್, ಆದರೆ ಆ ಮಹಿಳೆ ಏನು ಆನ್ಸರ್ ಮಾಡ್ತಾಳೆ ನೋಡ್ರಿ. ಹರ್ ಆನ್ಸರ್ ವಾಸ್ ಕ್ಯೂರಿಯಸ್, ಇಂಟ್ರಿಗ್ಯೂಯಿಂಗ್. It means curious. She answered that she has the freedom to walk wherever she likes. ಆಕೆ ಯಾವ ರೀತಿ ಆನ್ಸರ್ ಮಾಡ್ತಾಳೆ ನೋಡ್ರಿ, ಯಾವ ರೀತಿ ಆಕೆ ಉತ್ತರವನ್ನು ಕೊಡ್ತಾಳೆ ನೋಡ್ರಿ. she has the freedom to walk wherever she likes. ಆಕೆ ಹೇಳ್ತಾಳೆ, ನನಗೆ ಸ್ವಾತಂತ್ರ್ಯವಿದೆ, ನನಗೆ ಫ್ರೀಡಮ್ ಇದೆ, ಎಲ್ಲಿ ಬೇಕಾದಲ್ಲಿ ನಾನು ಹೋಗ್ಬೋದು ಅಂಥೇಳಿ. ಎಲ್ಲಿ ಬೇಕಾದಲ್ಲಿ ಯಾವ ರೀತಿ ನಾನು ಹೋಗಬೇಕು ಅಂಥೇಳಿ ನನಗೆ ನೀವು ಹೇಳಂಗಿಲ್ಲ, ನನಗೆ ಅಂತಂದ್ರೆ ಫ್ರೀಡಮ್ ಇದೆ ಅಂಥೇಳಿ ಅಲ್ಲಿರುವಂಥ ಜನರಿಗೆ ಆಕೆ ಆನ್ಸರನ್ನು ಮಾಡ್ತಾಳೆ. ಆಕೆ ಅಂತ ಉತ್ತರವನ್ನು ಕೊಡ್ತಾಳೆ. ನಥಿಂಗ್ ಕ್ಯಾನ್ ಬಿ ಸೇಡ್ ಅಗೇನ್ಸ್ಟ್ ದಿಸ್ ಬಿಕಾಸ್ ಇಟ್ ಈಸ್ ಅ ಪಬ್ಲಿಕ್ ರೋಡ್. ಆಕೆ ಹೇಳ್ತಾಳೆ, ನನಗೆ ಇಷ್ಟ ಇದೆಯಲ್ಲ, ಅಲ್ಲಿ ನಾನು ಹೋಗ್ತೀನಿ. ಅಲ್ಲಿ ಅಂದರೆ ನಥಿಂಗ್ ಕ್ಯಾನ್ ಬಿ ಸೇಡ್ ಅಗೇನ್ಸ್ಟ್ ದಿಸ್ ಅಂದರೆ ಯಾರೂ ಕೂಡ ಇದರ ವಿರುದ್ಧ ಮಾತಾಡೋಂಗಿಲ್ಲ. ಆ್ಯಂಡ್ ಬಿಕಾಸ್ ಇಟ್ ಈಸ್ ಅ ಪಬ್ಲಿಕ್ ರೋಡ್, ಇದೊಂದು ಪಬ್ಲಿಕ್ ರೋಡ್, ಇದೊಂದು ಎಂತಂದ್ರೆ ಸಾರ್ವಜನಿಕ ರಸ್ತೆ ಆಗಿರುವಂಥದ್ದು. ಹಾಗಾಗಿ ನಾನು ಎಂತಂದ್ರೆ ನನ್ನ ಇಷ್ಟ ಇದೆಯಲ್ಲ, ಅಲ್ಲಿ ನಾನು ಹೋಗ್ತೀನಿ ಅಂತೇಳಿ ಆ ಮಹಿಳೆ ಅಂತಂದ್ರೆ ಹೇಳ್ತಾ ಇರ್ತಾಳೆ. ಆ್ಯಂಡ್ ದ ಆಥರ್ ಬಿಸಿ ಟು ನೆಕ್ಸ್ಟ್ ಪ್ಯಾರಾಗ್ರಾಫ್ ಗೋಸ್ ಆನ್ ಟು ಕ್ಲಾರಿಫೈ ದ ಬೌಂಡ್ರೀಸ್ ಆಫ್ ಪರ್ಸ್ನಲ್ ಲಿಬರ್ಟಿ. ಅವಾಗ ಕವಿ ಅಂತಂದ್ರೆ ನೆಕ್ಸ್ಟ್ ಲೈನ್ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ್ಯಂಡ್ ಗೋಸ್ ಆನ್ ಟು ಕ್ಲಾರಿಫೈ ದ ಬೌಂಡ್ರೀಸ್ ಆಫ್ ಪರ್ಸ್ನಲ್ ಲಿಬರ್ಟಿ. ಈ ಪರ್ಸ್ನಲ್ ಲಿಬರ್ಟಿ, ಪರ್ಸ್ನಲ್ ಆಗಿರುವಂಥ ಒಂದು ವೈಯಕ್ತಿಕವಾಗಿರುವಂಥ ಸ್ವಾತಂತ್ರ್ಯದ ಬೌಂಡ್ರಿ, ಅದರ ಬಗ್ಗೆ ಅದನ್ನು ಒಂದು ಕ್ಲಾರಿಫೈನ್ ಮಾಡ್ತಾರೆ ಅವರು. ಎಷ್ಟು ನಮ್ಮ ಬೌಂಡ್ರಿ ಇರಬೇಕು, ಎಷ್ಟು ಇರಬೇಕು ನಮ್ಮ ಸ್ವಾತಂತ್ರ್ಯದ ಒಂದು ಬೌಂಡ್ರಿ, ನಮ್ಮ ಒಂದು ಸ್ವಾತಂತ್ರ್ಯ ಫ್ರೀಡಮ್ ಎಷ್ಟು ನಮ್ಮ ಒಂದು ವೈಯಕ್ತಿಕವಾಗಿರುವಂಥ ಸ್ವಾತಂತ್ರ್ಯ ಯಾವ ರೀತಿ ಅದನ್ನು ಬೌಂಡ್ರಿಯನ್ನು ಹೊಂದಿರಬೇಕು, ಯಾವ ರೀತಿ ರೆಸ್ಟ್ರಿಕ್ಷನ್ನ ಹೊಂದಿರಬೇಕು ಅಂಥೇಳಿ ಅವರು ಆಥರ್ ಕ್ಲಾರಿಫೈನ ಮಾಡ್ತಾರೆ. He says these days people are liberty drunk. ಅಂದರೆ ಇವತ್ತಿನ ದಿನಮಾನಗಳಲ್ಲಿ ಪೀಪಲ್ ಆರ್ ಲಿಬರ್ಟಿ ಡ್ರಂಕ್. ಸ್ವಾತಂತ್ರ್ಯವನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಪೀಪಲ್ ಆರ್ ಲಿಬರ್ಟಿ ಡ್ರಂಕ್. ಲಿಬರ್ಟಿಯನ್ನು ಅಂತಂದ್ರೆ ವೈಯಕ್ತಿಕವಾಗಿ ಯಾವ ರೀತಿ ಅವರಿಗೆ ಬೇಕೋ ಆ ರೀತಿ ಅಂತಂದ್ರೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಡ್ರಂಕ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಅವರು. ಆನ್ ದಿಸ್ ಪಾಯಿಂಟ್ ದ ರೀಡರ್ ಕ್ಯಾನಾಟ್
The reader cannot but agree with the author as we see today. The reader cannot but agree with the author as we see today. ಅಂದರೆ ಓದುಗರು ಅಂತಂದ್ರೆ ಕವಿಯವರ ಆ, ಆ, ಅವರ ಒಂದು ಹೇಳಿಕೆಯನ್ನು ಅವರು ಒಪ್ಕೊಳ್ತಾರೆ. ದಟ್ ಎವ್ರಿ ಒನ್ ವಾಂಟ್ಸ್ ಟು ಇಂಡಿವಿಜುವಲ್ ಫ್ರೀಡಮ್. ಅಂದರೆ ಇವತ್ತಿನ ದಿನಮಾನಗಳಲ್ಲಿ ಎಲ್ಲರೂ ಅಂತಂದ್ರೆ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಬಯಸ್ತಾರೆ. ವೈಯಕ್ತಿಕ ಸ್ವಾತಂತ್ರ್ಯವನ್ನು ಎಲ್ಲರೂ ಕೂಡ ಅಂದ್ರೆ ಬಯಸುವಂಥದ್ದು. ದಟ್ ಎವ್ರಿ ಒನ್ ವಾಂಟ್ಸ್ ಟು ಇಂಡಿವಿಜುವಲ್ ಫ್ರೀಡಮ್. ಎಲ್ಲರೂ ಅಂತಂದ್ರೆ ವೈಯಕ್ತಿಕವಾಗಿರುವಂಥ ಸ್ವಾತಂತ್ರ್ಯವನ್ನು ಬೇಕು ಎಲ್ಲರಿಗೂ ಅಂಥೇಳಿ ಬಯಸ್ತಾ ಇರ್ತಾರೆ. ಓವರ್ ದ course of time, the problem has become more difficult and fighting for freedom begins early when children are very young. ಅಂದರೆ ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ಮಕ್ಕಳು ದೇ ಆರ್ ಫೈಟಿಂಗ್ ಫಾರ್ ಫ್ರೀಡಮ್. ಅಂದರೆ ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯಕ್ಕಾಗಿ ಈಗಲೂ ಕೂಡ ಅಂತಂದ್ರೆ ಯಾವಾಗ ಅವರು ಚಿಕ್ಕವರಿರ್ತಾರೋ, ಯಾವಾಗ ಅವರು ಹೆಂಗಿರ್ತಾರೋ ಅವಾಗಲೇ ಅಂತಂದ್ರೆ ವೈಯಕ್ತಿಕವಾಗಿರುವಂಥ ಫ್ರೀಡಮ್ಗಾಗಿ ಅಂತ ಹೋರಾಟವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಆ್ಯಂಡ್ ಡಿಫೆಂಡೆನ್ಸ್ ಟುಕ್ ಆನ್ ಮೆನಿ ಕಲರ್ಸ್ ಆ್ಯಂಡ್ ಶೇಡ್ಸ್. ಸ್ವಾತಂತ್ರ್ಯ ಮತ್ತು ಅಸ್ವಾತಂತ್ರ್ಯ ಎಂಬುದು ಅದು ಅಂತಂದ್ರೆ ಬೇರೆ ಬೇರೆ ರೂಪವನ್ನು ತಾಳಿರುವಂಥದ್ದು. ಬೇರೆ ಬೇರೆ ಡಿಪೆಂಡೆನ್ಸ್ ಆ್ಯಂಡ್ ಇಂಡಿಪೆಂಡೆನ್ಸ್ ಟುಕ್ ಆನ್ ಮೆನಿ ಕಲರ್ಸ್ ಆ್ಯಂಡ್ ಶೇಡ್ಸ್. ಸ್ವಾತಂತ್ರ್ಯ ಮತ್ತು ಅಸ್ವಾತಂತ್ರ್ಯ ಎಂಬುದು ಅದು ಅಂತಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅಂತಂದ್ರೆ ನಾವು ಕಾಣುವಂಥದ್ದು. ಬೇರೆ ಬೇರೆ ಅಂತಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಏನಂತ ಕರಿತೀವಿ ನಾವು ಸ್ವಾತಂತ್ರ್ಯವನ್ನು ನೋಡುವಂಥದ್ದು, ವೈಯಕ್ತಿಕವಾಗಿರುವಂಥದ್ದು. ಅಂದರೆ ಬೇರೆ ಬೇರೆ ಜನರಿಗೆ ತಮ್ಮದೇ ಆದಂಥ ವೈಯಕ್ತಿಕವಾದಂಥ ಸ್ವಾತಂತ್ರ್ಯ ಇರ್ತದೆ. ಈ ರೀತಿ ಅಂತಂದ್ರೆ ಇಂಡಿಪೆಂಡೆನ್ಸ್ ಮತ್ತು ಡಿಪೆಂಡೆನ್ಸ್ ಅಂತಂದ್ರೆ ಬೇರೆ ಬೇರೆ ಕಲರ್ಸನ್ನು ಹೊಂದಿರುವಂಥದ್ದು, ಬೇರೆ ಬೇರೆ ಶೇಡ್ಸ್ ನೆರಳಲ್ಲಿ ಅಂತಂದ್ರೆ ಸ್ವಾತಂತ್ರ್ಯವನ್ನು ಇವಾಗ ಅಂತ ನಾವು ನೋಡ್ತಾ ಇರುವಂಥದ್ದು. ಆ್ಯಂಡ್ ದೆನ್ ಅಕಾರ್ಡಿಂಗ್ ಟು ಗಾರ್ಡಿನರ್, sacrifice seems to be the foundation of liberty. ಅಂದರೆ ಅಕಾರ್ಡಿಂಗ್ ಟು ಗಾರ್ಡನಿಯವರ ಪ್ರಕಾರ ಸ್ಯಾಕ್ರಿಫೈಸ್ ಸೀಮ್ಸ್, ತ್ಯಾಗ ಎಂಬುದು ಈಗ ಕಾಣ್ತಾ ಇರುವಂಥದ್ದು, ತ್ಯಾಗ ಎಂಬುದು ಟು ಬಿ ದ ಫೌಂಡೇಶನ್ ಆಫ್ ಲಿಬರ್ಟಿ. ತ್ಯಾಗ ಎಂಬುದು ಅಂತಂದ್ರೆ ಅದು ಸ್ವಾತಂತ್ರ್ಯದ ಒಂದು ಮೂಲ ಅಂಥೇಳಿ ನಾವು ಕರೀತಾರೆ. ಸ್ಯಾಕ್ರಿಫೈಸ್ ಸೀಮ್ಸ್ ಟು ಬಿ ದ ಫೌಂಡೇಶನ್ ಆಫ್ ಲಿಬರ್ಟಿ. ತ್ಯಾಗ ಎಂಬುದು ಅದೊಂದು ಅಂತಂದ್ರೆ ಸ್ವಾತಂತ್ರ್ಯದ ಮೂಲ ಮಂತ್ರ ಎಂಬುದನ್ನು ನಾವಿಲ್ಲಿ ಕಾಣುವಂಥದ್ದು. ಬಿಕಾಸ್ ಇನ್ ಆರ್ಡರ್ ದ್ಯಾಟ್ ದ ಲಿಬರ್ಟೀಸ್ ಆಫ್ ಆಲ್ ಮೇ ಬಿ ಪ್ರಿಸರ್ವ್ಡ್. ಯಾಕಂದರೆ ಇನ್ ಆರ್ಡರ್ ದ್ಯಾಟ್ ಲಿಬರ್ಟೀಸ್ ಆಫ್ ಆಲ್ ಮೇ ಬಿ ಪ್ರಿಸರ್ವ್ಡ್, ಇಟ್ ಮೀನ್ಸ್ ಪ್ರೊಟೆಕ್ಟೆಡ್. ಅಂದರೆ ಎಲ್ಲರ ಒಂದು ಸ್ವಾತಂತ್ರ್ಯವನ್ನು ಎಲ್ಲರೂ ಕೂಡ ಅಂತಂದ್ರೆ ಪ್ರೊಟೆಕ್ಟ್ ಮಾಡಿಕೊಳ್ಳುವಂಥ ನಾವು ಈ ರೀತಿ ಅಂತ ನೋಡುವಂಥದ್ದು. ಹಾಗಾಗಿ ಸ್ಯಾಕ್ರಿಫೈಸ್ ಎಂಬುದು ಈ ಸ್ವಾತಂತ್ರ್ಯದ ಒಂದು ಮೂಲ ಅಂಥೇಳಿ ಕರೀತಾರೆ. ದ ಲಿಬರ್ಟೀಸ್ ಆಫ್ ಎವ್ರಿಬಡಿ ಮಸ್ಟ್ ಬಿ ಕರ್ಟೇಲ್ಡ್. ದ ಲಿಬರ್ಟೀಸ್ ಆಫ್ ಎವ್ರಿಬಡಿ ಮಸ್ಟ್ ಬಿ ರೆಸ್ಟ್ರಿಕ್ಷನ್. ಅಂದರೆ ದ ಲಿಬರ್ಟೀಸ್ ಆಫ್ ಎವ್ರಿಬಡಿ ಮಸ್ಟ್ ಬಿ ಕರ್ಟೇಲ್ಡ್, ಇಟ್ ಮೀನ್ಸ್ ರೆಸ್ಟ್ರಿಕ್ಷನ್. ಅಂದರೆ ಪ್ರತಿಯೊಬ್ಬರ ಸ್ವಾತಂತ್ರ್ಯ ಎಂಬುದು ಅದು ಅಂತಂದ್ರೆ ಒಂದು ರೆಸ್ಟ್ರಿಕ್ಷನಲ್ಲಿರಬೇಕು ಅಂತೇಳಿ ಹೇಳ್ತಾರೆ. ಹಿ ಗಿವ್ಸ್ ದ ಎಕ್ಸಾಂಪಲ್ ಆಫ್ ಟ್ರಾಫಿಕ್ ಪೊಲೀಸ್ ಆಟ್ ಅ ಬಿಸಿ ಜಂಕ್ಷನ್. ಇಲ್ಲಿ ಅಂತಂದ್ರೆ ಕವಿ ಒಂದು ಎಕ್ಸಾಂಪಲನ್ನು ಕೊಡ್ತಾರೆ. ಟ್ರಾಫಿಕ್ ಪೊಲೀಸ್ ಅವ್ರ ಬಗ್ಗೆ ಅಂತಂದ್ರೆ ಒಂದು ಎಕ್ಸಾಂಪಲನ್ನು ಕೊಡ್ತಾರೆ. ದ ಪೊಲೀಸ್ ಮ್ಯಾನ್ ಮೇ ಸೀಮ್ ಲೈಕ್ ಅ ನ್ಯೂಸೆನ್ಸ್ ಅಟ್ ಫಸ್ಟ್. ಆದರೆ ಪೊಲೀಸ್ ಮ್ಯಾನ್ ಅಂತಂದ್ರೆ ಒಂದು ಬ್ಯುಸಿ ಆಗಿರುವಂಥ ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು ಇಟ್ ಸೀಮ್ಸ್ ಲೈಕ್ ಅ ನ್ಯೂಸೆನ್ಸ್ ಅಟ್ ಫಸ್ಟ್. ಆದರೆ ಮೊದಲಿಗೆ ಒಬ್ಬ ಪೊಲೀಸ್ ಅಂತಂದ್ರೆ ಯಾವ ರೀತಿ ಕಾಣ್ತಾನೆ ಅಂತಂದ್ರೆ ನ್ಯೂಸೆನ್ಸ್, ಇಟ್ ಮೀನ್ಸ್ ಅ ಟ್ರಬಲ್ ರೀತಿಯಲ್ಲಿ ಕಾಣ್ತಾ ಇರ್ತದೆ. ಬಟ್ ಲೇಟರ್ ವಿ ರಿಯಲೈಸ್ ಹಿ ಈಸ್ ಆ್ಯಕ್ಚುಲಿ ಅ ಬ್ಲೆಸ್ಸಿಂಗ್. ಆದರೆ ಒಬ್ಬ ರಸ್ತೆ ಮಧ್ಯದಲ್ಲಿ ಇದ್ಕೊಂಡು ಒಬ್ಬ ಪೊಲೀಸ್ ಮ್ಯಾನ್ ಸಿಂಬಲ್ ಮಾಡ್ತಾ ಇದ್ದರೆ ಜನರಿಗೆ ಅಂತಾರೆ ಅಲ್ಲಿರುವಂಥ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರೋಂಥ ಜನರಿಗೆ ಅದೊಂದು ತೊಂದರೆ ರೀತಿ ಕಾಣ್ತಾ ಇರ್ತದೆ. ಆದರೆ ಬಟ್ ವಿ ರಿಯಲೈಸ್ ಲೇಟರ್ we realize that actually a blessing, actually he is doing best, actually he is doing well. ಆದರೆ ನಂತರ ನಮಗೆ ಗೊತ್ತಾಗ್ತದೆ ಒಬ್ಬ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಅವರು ಸಿಂಬಲ್ ಮಾಡ್ತಾ ಇರುವಂಥದ್ದು
ಎಂತಂದ್ರೆ ಅದು ನಿಜವಾಗಿರುವಂಥದ್ದು, ಅದು ಎಂತಂದ್ರೆ ಒಳ್ಳೆಯದಕ್ಕೆ ಅಂಥೇಳಿ. ಆ್ಯಂಡ್ ದೆನ್ ಇಫ್ ಎವ್ರಿ ಒನ್ ವೇರ್ ಡ್ರೈವಿಂಗ್ ವೆರೆವರ್, ಅಂದರೆ ಇಫ್ ಎವ್ರಿ ಒನ್ ವೇರ್ ಡ್ರೈವಿಂಗ್ ವೆರೆವರ್, ಪ್ರತಿಯೊಬ್ಬರು ಡ್ರೈವ್ ಮಾಡುವಂಥದ್ದು, ಪ್ರತಿಯೊಬ್ಬರು ಅಂತಂದರೆ ತಮ್ಮ ವಾಹನವನ್ನು ಚಲಾಯಿಸುವಂಥದ್ದು, ಅಂದರೆ ಪ್ರತಿಯೊಬ್ಬರು ವಾಹನವನ್ನು ಎಲ್ಲಿ ಬೇಕಾದಲ್ಲಿ ಅಂತ ಅವ್ರು ಚಲಾಯಿಸ್ಬೋದು. ಆ್ಯಂಡ್ ವೆನ್ ಎವರ್ ದೇ ವಾಂಟೆಡ್ ದೇರ್ ವುಡ್ ಬಿ ಅ ಥರ್ ಕೋಸ್, ಪ್ರತಿಯೊಬ್ಬರು ಅಂತಂದ್ರೆ ತಮಗೆ ಎಲ್ಲಿ ಬೇಕು ಅಲ್ಲಿ ಅಂತ ವಾಹನವನ್ನು ಚಲಾಯಿಸ್ಬೋದು. ಆ್ಯಂಡ್ ದೇ ವಾಂಟೆಡ್ ದೇರ್ ವುಡ್ ಬಿ ಅ ಥರ್, ವಾಟ್ ದೇ ವಾಂಟೆಡ್ ವುಡ್ ಬಿ ಕಂಪ್ಲೀಟ್ ಕನ್ಫ್ಯೂಷನ್, ಅಂದರೆ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ವಾಹನ ಚಲಾಯಿಸುವಂಥ ಒಂದು ಸ್ವಾತಂತ್ರ್ಯವಿದೆ. ಆ್ಯಂಡ್ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ವಾಹನವನ್ನು ಚಲಾಯಿಸುವಂಥ ಸ್ವಾತಂತ್ರ್ಯವಿದೆ ಅಂಥೇಳಿ ನಾವು ಅದನ್ನು ಆ ರೀತಿ ಮಾಡ್ತಾ ಹೋದರೆ ದಟ್ ವಾಸ್ ದೇರ್ ವುಡ್ ಬಿ ಕನ್ಫ್ಯೂಷನ್, ದೇರ್ ವುಡ್ ಬಿ ಕಂಪ್ಲೀಟ್ ಕನ್ಫ್ಯೂಸ್ ಆಗ್ತದೆ ಅಂತ ಹೇಳ್ತಾರೆ ಅವರು. ಆ್ಯಂಡ್ ನೋ ಒನ್ ಕುಡ್ ರೀಚ್ ಎನಿವೇರ್, ಈ ರೀತಿ ನಾವು ಅಂತಂದ್ರೆ ಸ್ವಾತಂತ್ರ್ಯವಿದೆ ಅಂಥೇಳಿ, ವಾಹನವನ್ನು ಚಲಾಯಿಸುವಂಥ ಸ್ವಾತಂತ್ರ್ಯವಿದೆ ಅಂಥೇಳಿ ಎಲ್ಲಿ ಬೇಕಾದರೂ ನಾವು ವಾಹನವನ್ನು ಚಲಾಯಿಸ್ತಾ ಹೋದರೆ ನೋ ಒನ್ ಕುಡ್ ರೀಚ್ ಎನಿವೇರ್, ಯಾರೂ ಕೂಡ ಅಂತ ನಮ್ಮ ಡೆಸ್ಟಿನೇಷನ್ ಮುಟ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಅವರು. ಆ್ಯಂಡ್ ಸೊ ಇನ್ ಅ ಸೆನ್ಸ್, in order to make the neighbors a reality neighbors liberty is restricted, ಅಂದರೆ ನಮ್ಮ ಅಕ್ಕಪಕ್ಕದವರ ಒಂದು ಸ್ವಾತಂತ್ರ್ಯವೇನಂತಂದ್ರೆ ದಟ್ ವಾಸ್ ರೆಸ್ಟ್ರಿಕ್ಟೆಡ್, ಅವರ ಒಂದು ಸ್ವಾತಂತ್ರ್ಯ ಅಂತಂದ್ರೆ ರೆಸ್ಟ್ರಿಕ್ಷನ್ ಇರ್ತದೆ. ನಮ್ಮ ಸ್ವಾತಂತ್ರ್ಯವಾಗಲಿ, ನಮ್ಮ ಪಕ್ಕದ ಅವರ ಒಂದು ಫ್ರೀಡಮ್, ಅವರ ಒಂದು ಸ್ವಾತಂತ್ರ್ಯ ಅಂತಂದ್ರೆ ಅವರ ಒಂದು ಬೌಂಡ್ರಿ ಎಷ್ಟಿದೆ ಅಷ್ಟರಲ್ಲಿ ರೆಸ್ಟ್ರಿಕ್ಷನಲ್ಲಿ ಇರಬೇಕು, ರೆಸ್ಟ್ರಿಕ್ಷನಲ್ಲಿ ಇರ್ತದೆ ಅಂತ ಹೇಳ್ತಾರೆ ಅವರು. ದ ಆಥರ್ ಇಂಟ್ರೊಡ್ಯೂಸ್ ಫ್ರೀಡಮ್ ಆ್ಯಸ್ ಅ ಸೋಷಿಯಲ್ ಕಾಂಟ್ರ್ಯಾಕ್ಟ್, ನಾಟ್ ಅ ಪರ್ಸ್ನಲ್. ಇಲ್ಲಿ ಕವಿ ಹೇಳ್ತಾರೆ ಫ್ರೀಡಮ್ ಎಂಬುದು, ಸ್ವಾತಂತ್ರ್ಯ ಎಂಬುದು ಸಾಮಾಜಿಕವಾಗಿರುವಂಥ ಒಂದು ಒಪ್ಪಂದ, ನಾಟ್ ಅ ಪರ್ಸ್ನಲ್, ವೈಯಕ್ತಿಕವಾಗಿರುವಂಥ ಸ್ವಾತಂತ್ರ್ಯವಲ್ಲ, ಅದು ಎಂತಂದರೆ ಸಾಮಾಜಿಕವಾಗಿರುವಂಥ ಒಂದು ಸ್ವಾತಂತ್ರ್ಯ, ಸೋಷಿಯಲ್ ಕಾಂಟ್ರ್ಯಾಕ್ಟ್, ಸೋಷಿಯಲ್ ಅಗ್ರಿಮೆಂಟ್, ಸಾಮಾಜಿಕವಾಗಿರುವಂಥದ್ದು ಒಪ್ಪಂದ ಅಂತ ಹೇಳ್ತಾರೆ ಅವರು. ಹಿ ಸೇಸ್ ಇಟ್ ಈಸ್ ಆನ್ ಅಡ್ಯಾಪ್ಷನ್, ಅದನ್ನು ನಾವು ಎಂತಂದ್ರೆ ಪಡೆದುಕೊಂಡಿರುವಂಥದ್ದು. ಇಫ್ ಅವರ್ ಫ್ರೀಡಮ್ ಡಸ್ ನಾಟ್ interfere with others, we can do as we please. ಇಲ್ಲಿ ಕವಿ ಹೇಳ್ತಾರೆ ನಮ್ಮ ಸ್ವಾತಂತ್ರ್ಯ ಅಂತಂದ್ರೆ ಮತ್ತೊಬ್ಬರ ಒಂದು ಸ್ವಾತಂತ್ರ್ಯದ ಮಧ್ಯದಲ್ಲಿ ಇಂಟರ್ಫೇರ್ ಆಗದೇ ಇದ್ದರೆ ವಿ ಕ್ಯಾನ್ ಡೂ ಆ್ಯಸ್ ವಿ ಪ್ಲೀಸ್, ಇಂಟರ್ಫೇರ್ ಆಗದೇ ಇದ್ದರೆ ನಾವು ಎಂತಾರೆ ನಮಗೆ ಸಂತೋಷ ರೀತಿಯಲ್ಲಿ ಅಂತ ನಾವು ಏನು ಬೇಕಾದರೂ ಮಾಡ್ಬೋದು. ವಿ ಕ್ಯಾನ್ ಡೂ ಆ್ಯಸ್ ವಿ ಪ್ಲೀಸ್, ನಾವೆಂತಂದ್ರೆ ಅಂದರೆ ನಮ್ಮ ಸ್ವಾತಂತ್ರ್ಯ ಅಂತ ಬೇರೆಯವರಿಗೆ ತೊಂದರೆಯನ್ನು ಕೊಡಬಾರ್ದು, ನಮ್ಮ ಸ್ವಾತಂತ್ರ್ಯದಿಂದ ಬೇರೆಯವರ ಒಂದು ಸ್ವಾತಂತ್ರ್ಯದ ಮಧ್ಯದಲ್ಲಿ ಇಂಟರ್ಫೇರ್ ಆಗದೇ ಇದ್ದರೆ ವಿ ಕ್ಯಾನ್ ಡೂ ವಿ ಪ್ಲೀಸ್, ನಮಗೇನು ಬೇಕು ಅಂದರೆ ನಮಗೆ ಸಂತೋಷ ಕೊಡುವ ರೀತಿಯಲ್ಲಿ ನಾವೆಂತ ಮಾಡ್ಕೋಬೋದು, ಏನು ಬೇಕಾದ್ರೆ ಅಂತ ನಾವು ಮಾಡುವಂಥ ಸ್ವಾತಂತ್ರ್ಯವಿದೆ. ಆ್ಯಂಡ್ ಹಿ ಗಿವ್ಸ್ ಮ್ಯಾನಿ instances, authors gives many examples where we do what we like to wear, ನಾವು ಏನು ಮಾಡಬೇಕು, what we like to wear, ನಾವು ಏನನ್ನು ಧರಿಸಬೇಕು, what to eat, ಏನನ್ನು ತಿನ್ನಬೇಕು, which religion to follow, ಯಾವ ಧರ್ಮವನ್ನು ಪಾಲನೆಯನ್ನು ಮಾಡಬೇಕು, ಈ ರೀತಿ ಅಂತಂದರೆ ಬಹಳಷ್ಟು ಎಕ್ಸಾಂಪಲನ್ನು ಕವಿ ಕೊಡ್ತಾರೆ. ಆ್ಯಂಡ್ ವಿಚ್ ಆಥರ್ ಟು ಪ್ರಿಫೇರ್, ಯಾವ ಒಂದು ಆಥರನ್ನು ನಾವು ಫಾಲೋ ಮಾಡಬೇಕು, ಅವರನ್ನು ಪ್ರಿಪೇರ್ ಮಾಡಬೇಕು. ಆ್ಯಂಡ್ ಮೆನಿ ಅದರ್ಸ್, ಈ ರೀತಿ ಅಂತಂದ್ರೆ ಕವಿ ಬಹಳಷ್ಟು ಎಕ್ಸಾಂಪಲ್ಗಳು ಕೊಡ್ತಾರೆ. ನಮಗೆ ಸ್ವಾತಂತ್ರ್ಯವಿದೆ, ವೇರ್ ವಿ ಡೂ, ನಾವೇನು ಬೇಕಾದರೂ ಮಾಡ್ಬೋದು. ವಾಟ್ ವಿ ಲೈಕ್ ಟು ವಿಯರ್, ನಮಗೆ ವೈಯಕ್ತಿಕವಾಗಿ ನಮ್ಮ ಒಂದು ಸ್ವಾತಂತ್ರ್ಯ ನಮ್ಮ ರೆಸ್ಟ್ರಿಕ್ಷನಲ್ಲಿ ಇರಬೇಕು. ಅವಾಗೆಂತಂದ್ರೆ ವಾಟ್ ವಿ ಲೈಕ್ ಟು ವಿಯರ್, ನಾವೆಂತಾರೆ ನಮಗೆ ಏನು ಇಷ್ಟವೋ ಅದನ್ನು ನಾವು ಧರಿಸುವಂಥ ಸ್ವಾತಂತ್ರ್ಯವಿದೆ. ವಾಟ್ ಟು ಈಟ್, ನಮಗೆ ಏನು ತಿನ್ನಲಿಕ್ಕೆ ನಮ್ಮ ಮನಸ್ಸು ಬಯಸ್ತದೋ ಅದನ್ನು ನಾವೆಂತ ತಿನ್ನುವಂಥದ್ದು. ವಿಚ್ ರಿಲಿಜನ್ ಟು ಫಾಲೋ, ಯಾವ ಧರ್ಮವನ್ನು ಬೇಕಾದರೂ ಅಂತ ನಾವು ಫಾಲೋ ಮಾಡುವಂಥ ಸ್ವಾತಂತ್ರ್ಯವಿದೆ. ವಿಚ್ ಆಥರ್ ಟು ಪ್ರಿಫೇರ್, ಯಾವ ಒಂದು ಆಥರನ್ನು ಫಾಲೋ ಮಾಡುವಂಥದ್ದು ಕೂಡ ಅಂತ ನಮಗೆ ಸ್ವಾತಂತ್ರ್ಯವಿರುವಂಥದ್ದು. ಹೀಗೆ ಅಂತಂದ್ರೆ ಬೇರೆ ಭಾಳಷ್ಟು ಎಕ್ಸಾಂಪಲ್ಗಳನ್ನು ಕವಿ ಕೊಡ್ತಾರೆ. ಆ್ಯಂಡ್ ದೆನ್ we rule over a kingdom
ನಾವೊಂದು ಸಾಮ್ರಾಜ್ಯವನ್ನು ಕೂಡ ಆಳ್ವಿಕೆ ಮಾಡುವಂಥ ಸ್ವಾತಂತ್ರ್ಯವು ಕೂಡ ಇದೆ. ವೇರ್ ವಿ ಹ್ಯಾವ್ ಆಲ್ ದ ಫ್ರೀಡಮ್, ವೇರ್ ವಿ ಹ್ಯಾವ್ ಆಲ್ ದ ಫ್ರೀಡಮ್, ಎಲ್ಲಿ ನಮಗೆ ಎಲ್ಲ ಸ್ವಾತಂತ್ರ್ಯವಿದೆಯೋ ಅಲ್ಲಿ ಅಂತಂದರೆ ಒಂದು ನಾವು ಸಾಮ್ರಾಜ್ಯವನ್ನು ಕಟ್ಟಿ ಅದನ್ನು ಆಳ್ವಿಕೆ ಮಾಡುವಂಥ ಒಂದು ಸ್ವಾತಂತ್ರ್ಯ ನಮಗೂ ಇರುವಂಥದ್ದು ಅಂತ ಹೇಳ್ತಾರೆ ಅವರು. ಬಟ್ when we come into contact with the freedom of other people, ಯಾವಾಗ ನಾವು ಬೇರೆಯವ್ರ ಜೊತೆ ಕಾಂಟ್ಯಾಕ್ಟ್ ಬರ್ತೀವೋ ಅವಾಗ ಅಂತ ನಮ್ಮ ಫ್ರೀಡಮ್ ಅಂತಂದ್ರೆ ದ ಫ್ರೀಡಮ್ ಆಫ್ ಅದರ್ ಪೀಪಲ್, ಬೇರೆಯವರ ಒಂದು ಸ್ವಾತಂತ್ರ್ಯ ಜೊತೆ ನಮ್ಮ ಸ್ವಾತಂತ್ರ್ಯ ಅಂತಂದ್ರೆ ರೆಸ್ಟ್ರಿಕ್ಷನ್ ಇಲ್ಲಿರಬೇಕಾಗ್ತದೆ. ಯಾವಾಗ ನಾವು ಆ ಒಂದು ಸ್ವಾತಂತ್ರ್ಯ, ಆ ಒಂದು ಫ್ರೀಡಮಿಂದ, ಆ ಒಂದು ಸಾಮ್ರಾಜ್ಯದಿಂದ ಹೊರಗಡೆ ಬಂತೇವೆ ಅಂತಂದ್ರೆ ಸಾಮಾನ್ಯ ಜನರ ಜೊತೆ ಯಾವ ರೀತಿ ಬರೀಬೇಕು, ಸಾಮಾನ್ಯ ಜನರ ಜೊತೆ ಯಾವ ರೀತಿ ನಾವು ಅಂತ ವ್ಯವಹಾರ ಮಾಡಬೇಕು, ಆ ಒಂದು ಅಂತಂದ್ರೆ ಬಿಹೇವಿಯರ್ ನಮಗೆ ಗೊತ್ತಿರಬೇಕಾಗ್ತದೆ. ಆ ಒಂದು ಸ್ವಾತಂತ್ರ್ಯ ಅಂದರೆ ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಯಾವ ರೀತಿ ನಮ್ಮ ಫ್ರೀಡಮನ್ನು ಬೇರೆ ಜನರ ಜೊತೆ ಯಾವ ರೀತಿ ನಾವು ಅಂತಂದ್ರೆ ಬಳಸಬೇಕು, ಈ ರೀತಿ ಅಂತ ನಮಗೆ ಗೊತ್ತಿರಬೇಕಾಗ್ತದೆ. ಬೋತ್ ಪಾರ್ಟೀಸ್ ವಿ ಹ್ಯಾವ್ ಟು ರೆಸ್ಟ್ರಿಕ್ಟ್ ದೇರ್ ಓನ್ ಫ್ರೀ ಲೈವ್ಸ್. ಇಬ್ಬರು ಅಂದರೆ ಬೋತ್ ಪಾರ್ಟೀಸ್ ವಿಲ್ ಹ್ಯಾವ್ ಟು ರೆಸ್ಟ್ರಿಕ್ಟ್ ದೇರ್ ಓನ್ ಫ್ರೀ ಲೈವ್ಸ್. ಎರಡೂ ಪಾರ್ಟಿಗಳು ಅಂತಂದ್ರೆ ತಮಗೆ ಯಾವ ರೀತಿಯ ರೆಸ್ಟ್ರಿಕ್ಷನ್ನಲ್ಲಿ ಜೀವನ ಮಾಡಬೇಕು ಆ ರೀತಿ ಅಂತ ಮಾಡಬೇಕಾಗ್ತದೆ. ಫಾರ್ ದಿಸ್ ಅಗೇನ್ ಹಿ ಗಿವ್ಸ್ ದ ಇನ್ಸ್ಟನ್ಸ್ ಆಫ್ ಪ್ಲೇಯಿಂಗ್ ದ ಟ್ರಾಂಬೋನ್. ಇಲ್ಲಿ ಕವಿ ಇನ್ನೊಂದು ಎಕ್ಸಾಂಪಲ್ನ ಕೊಡ್ತಾರೆ, ಪ್ಲೇಯಿಂಗ್ ದ ಟ್ರಾಂಬೋನ್ ಇನ್ಸ್ಟ್ರೂಮೆಂಟನ್ನು ನುಡಿಸುವಂಥ ಒಂದು ಎಕ್ಸಾಂಪಲ್ನ ಕೊಡ್ತಾರೆ. ಇಫ್ ಹಿ ವಿಶಸ್ ಟು ಪ್ಲೇ ಅಟ್ ಮಿಡ್ ನೈಟ್, ಒಬ್ಬ ಟ್ರಂಬೋನ್ ನುಡಿಸುವಂಥ ವ್ಯಕ್ತಿ ಮಧ್ಯದಲ್ಲಿ ಹಿ ವಿಶ್ ಟು ಪ್ಲೇ ಇಟ್ ಅಟ್ ಮಿಡ್ ನೈಟ್, ಅವನು ಅಂತಂದ್ರೆ ಮಧ್ಯರಾತ್ರದಲ್ಲಿ ನುಡಿಸುವಂಥ ಕೂಡ ಸ್ವಾತಂತ್ರ್ಯ ಇದೆ. ಅದನ್ನು ಅಂತಂದರೆ ಇನ್ಸ್ಟ್ರೂಮೆಂಟ್ ಮ್ಯೂಸಿಕನ್ನು ಅದನ್ನು ಅಂತ ನುಡಿಸುವಂಥ ಸ್ವಾತಂತ್ರ್ಯ ಕೂಡ ಇದೆ. ಆ್ಯಂಡ್ ದೆನ್ ಹಿ ವಿಲ್ ಹ್ಯಾವ್ ಟು ಲೀವ್ ಟು ದ ಎವರೆಸ್ಟ್ ಆರ್ ಎಲ್ಸ್ ಹಿಸ್ ಫ್ಯಾಮ್ಲಿ. ಅಂತಂದರೆ ಆ ಒಂದು ಟ್ರಂಬೋನ್ ನುಡಿಸುವಂಥ ವ್ಯಕ್ತಿಗೆ ಎವರೆಸ್ಟ್ ಮೌಂಟೇನ್ಗೆ ಹೋಗಿ ಕೂಡ ಅಂತಂದ್ರೆ ಅವನಿಗೆ ಎಲ್ಲಿ ಅವನಿಗೆ ಇಷ್ಟ ಇದೋ ಮೌಂಟೇನ್ಗೆ ಹೋಗಿ ಅವನಿಗೆ ಟ್ರಂಬೋನ್ ನುಡಿಸುವಂಥ ಇಷ್ಟವಿದ್ದರೆ ಅಲ್ಲಿ ಹೋಗಿ ನುಡಿಸಬಹುದು. ಬಿಕಾಸ್ ಹಿ ಹ್ಯಾಸ್ ಅ ಫ್ರೀಡಮ್. ಆರ್ ಎಲ್ಸ್ ಆ್ಯಂಡ್ ನೇಬರ್ಸ್ ವಿಲ್ ಆಬ್ಜೆಕ್ಟ್ ವೆನ್ ಹಿಸ್ ಫ್ಯಾಮ್ಲಿ ವೆನ್ he playing in his room, his family will object, and neighbors will be object when he is playing out of the street. ನೇಬರ್ಸ್ ವಿಲ್ ಆಬ್ಜೆಕ್ಟ್ ಹಿಮ್. ಯಾವಾಗ ಆ ಫ್ಯಾಮ್ಲಿಯಲ್ಲಿ ಮಧ್ಯರಾತ್ರಿ ಎದ್ದು ಆ ಟ್ರಾಂಬೋನ್ ನುಡಿಸ್ತಾ ಇದ್ದರೆ ಫ್ಯಾಮ್ಲಿಯಲ್ಲಿ ಅಬ್ಜೆಕ್ಟ್ ಮಾಡಬೇಕಾಗ್ತದೆ. ಯಾಕಂದರೆ ಫ್ಯಾಮ್ಲಿ ಮೆಂಬರಲ್ಲಿ ಬೇರೆಯವರು ಇರ್ತಾರೆ, ಅವರಿಗೆ ಅಂತಂದ್ರೆ ಅವರ ಒಂದು ಸ್ವಾತಂತ್ರ್ಯ, ಅವರಿಗೆ ಇರುವಂಥ ಫ್ರೀಡಮ್ ಅಂತಂದ್ರೆ ಇವನ ಒಂದು ಫ್ರೀಡಮ್ ಇಂಟರ್ಫಿಯರ್ ಆಗ್ತದೆ. ಆ್ಯಂಡ್ ನೇಬರ್ಸ್ ವಿಲ್ ಆಬ್ಜೆಕ್ಟ್, ಯಾವಾಗ ಪಬ್ಲಿಕ್ ರೋಡಲ್ಲಿ ಆ ಮನೆಯಿಂದ ಹೊರಗಡೆ ಬಂದು ರಸ್ತೆ ಮೇಲೆ ನಿಂತು ಆ ಟ್ರಾಂಬೋನ್ ನುಡಿಸ್ತಾ ಇದ್ದರೆ ಪಬ್ಲಿಕ್ ಏನು ಮಾಡ್ತದೆ, ಅವನನ್ನು ಅಬ್ಜೆಕ್ಟ್ ಮಾಡ್ತದೆ. ನೇಬರ್ಸ್ ವಿಲ್ ಆಬ್ಜೆಕ್ಟ್, ಅಕ್ಕಪಕ್ಕದವರು ಅವನನ್ನು ಏನಂತಾರೆ ಅಬ್ಜೆಕ್ಟ್ ಮಾಡುವಂಥದ್ದು. ಆ್ಯಂಡ್ ದೆನ್ ದ ಆಥರ್ ಟೆಲ್ಸ್ ದ ರೀಡರ್ ದಟ್ ದೇರ್ ಆರ್ ಲಾಟ್ ಆಫ್ ಪೀಪಲ್ ಇನ್ ದಿಸ್ ವರ್ಲ್ಡ್. ದ ಆಥರ್ ಟೆಲ್ಸ್ ದ ರೀಡರ್ ದ್ಯಾಟ್ ದೇರ್ ಆರ್ ಲಾಟ್ ಆಫ್ ಪೀಪಲ್ ಇನ್ ದಿಸ್ ವರ್ಲ್ಡ್. ಇಲ್ಲಿ ಕವಿ ಹೇಳ್ತಾರೆ, ಓದುಗರು ಈ ಜಗತ್ತಿನಲ್ಲಿ ಬಹಳಷ್ಟು ಜನ ಇದ್ದಾರೆ. ಆ್ಯಂಡ್ ಅಡ್ಜಸ್ಟ್ಮೆಂಟ್ ಈಸ್ ದ ಕೀ ಟು ಲಿಬರ್ಟಿ. ಈ ಜಗತ್ತಿನಲ್ಲಿ ಅಂತಂದರೆ ಬಹಳಷ್ಟು ಜನರಿದ್ದಾರೆ, ಬೇರೆ ಬೇರೆ ರೀತಿಯ ವಿವಿಧ ಜಾತಿಯ ವಿವಿಧ ಜನಾಂಗಗಳು ಬಹಳಷ್ಟು ಜನರು ಇದ್ದಾರೆ. ಆ್ಯಂಡ್ ಅಡ್ಜಸ್ಟ್ಮೆಂಟ್ ಈಸ್ ದ ಕೀ ಟು ಲಿಬರ್ಟಿ. ಅಡ್ಜಸ್ಟ್ಮೆಂಟ್ ನಮ್ಮ ಸ್ವಾತಂತ್ರ್ಯ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಮುಖಾಂತರ ನಾವು ಅಂತಂದ್ರೆ ಅದನ್ನು ಬಳಸಬೇಕಾಗ್ತದೆ. ಅಕ್ಕಪಕ್ಕದವ್ರ ಜೊತೆ ನಮ್ಮ ಪೀಪಲ್ಸ್ ಜೊತೆ ಸಮಾಜದಲ್ಲಿರೋ ಜನರ ಜೊತೆ ಯಾವ ರೀತಿ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಮಾಡಿ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಈಸ್ ದ ಕೀ ಟು ಲಿಬರ್ಟಿ. ಸ್ವಾತಂತ್ರ್ಯದ ಒಂದು ಕೀ ಯಾವುದಂತಂದ್ರೆ, ಸ್ವಾತಂತ್ರ್ಯದ ಒಂದು ಕೀಲಿಕೆ ಯಾವುದಂತಂದ್ರೆ ಅಡ್ಜಸ್ಟ್ಮೆಂಟ್ ಅಂಥೇಳಿ. ನಮ್ಮ ಒಂದು ಸಮಾಜದಲ್ಲಿ ನಾವು ಜೀವನವನ್ನು ಮಾಡಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡೆ ಅಂತಂದ್ರೆ ಜೀವನವನ್ನು ಮಾಡಬೇಕಾಗ್ತದೆ ಕವಿ ಹೇಳ್ತಾರೆ. ಆ್ಯಂಡ್ ದೆನ್ ಗಾರ್ಡನಿಯರ್ ಪಾಯಿಂಟ್ಸ್ ಔಟ್ಸ್ ದ್ಯಾಟ್ unfortunately points out that unfortunately we are quicker to see the faults of others. ಅಲ್ಲೇ ಇಲ್ಲಿ ಕವಿ ಅನ್ಫಾರ್ಚುನೇಟ್ಲಿ ಆಗಿ ಹೇಳ್ತಾರೆ,
ವಿ ಆರ್ ಕ್ವಿಕ್ಕರ್ ಟು ಸಿ ದ ಫಾಲ್ಟ್ ಆಫ್ ಅದರ್ಸ್. ಕವಿ ಹೇಳ್ತಾರೆ, ನಮ್ಮ ಒಂದು ತಪ್ಪಿಗಿಂತಲೂ ಬೇರೆಯವರ ತಪ್ಪುಗಳನ್ನು ಹುಡುಕಲಿಕ್ಕೆ ನಾವು ಬಹಳಷ್ಟು ಆತುರರಾಗಿರ್ತೀವಿ ಅಂತ ಹೇಳ್ತಾರೆ ಅವರು. ನಮ್ಮಲ್ಲೇ ಬಹಳಷ್ಟು ತೊಂದರೆಗಳಿರ್ತವೆ, ನಮ್ಮಲ್ಲಿರುವಂಥ ತೊಂದರೆಗಳನ್ನು ಬಿಟ್ಟು ಬೇರೆಯವರ ತೊಂದರೆಯ ಬಗ್ಗೆ ಮಾತಾಡಲಿಕ್ಕೆ ನಾವು ಹೋಗುವಂಥದ್ದು. ಆ್ಯಂಡ್ he says that consideration for the rights or feelings of others is the foundation of social behavior. He says that consideration for the rights or feelings of others is the foundation of social behavior. ಬೇರೆಯವರ ಒಂದು ಫೀಲಿಂಗ್ಸ್, ಅವರ ಎಮೋಷನ್, ಅದನ್ನು ಪರಿಗಣನೆ ಮಾಡುವಂಥದ್ದು, ದಟ್ ಈಸ್ ದ ಫೌಂಡೇಶನ್ ಆಫ್ ಸೋಷಿಯಲ್ ಅದು ಸಾಮಾಜಿಕ ವರ್ತನೆಯ ಒಂದು ಫೌಂಡೇಶನ್, ಅದು ಮೂಲ ಮಂತ್ರ ಅಂತ ಹೇಳ್ತಾರೆ ಅವರು. ಸಾಮಾಜಿಕವಾಗಿ ಸಾಮಾಜಿಕ ವರ್ತನೆಯ ಮುಖಾಂತರ ಅವರ ಒಂದು ಎಮೋಷನ್, ಅವರ ಒಂದು ರೈಟ್ಸ್, ಅದರ ಬಗ್ಗೆ ಕನ್ಸಿಡ್ರೇಷನ್ ಮಾಡುವಂಥದ್ದು, ಪರಿಗಣನೆ ಮಾಡುವಂಥದ್ದೇ ಮೂಲ ಮಂತ್ರ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ he concludes saying that it is these small matters that decide whether we are civilized or uncivilized. ಈ ಒಂದು ಸಣ್ಣ ವಿಷಯ ನಮಗೆ ಏನು ಹೇಳ್ಕೊಡ್ತಂದ್ರೆ ವೆದರ್ ವಿ ಆರ್ ಸಿವಿಲೈಸ್ಡ್ ಆರ್ ಅನ್ಸಿವಿಲೈಸ್ಡ್. ಈ ಸಣ್ಣ ಒಂದು ಮ್ಯಾಟ್ರ್ಗಳು, ಸಣ್ಣ ಒಂದು ವಿಷಯಗಳು ನಮಗೇನು ಹೇಳ್ಕೊಡ್ತಾವೆ ಅಂತಂದ್ರೆ ನಾವು ನಾಗರಿಕರೋ ಅಥವಾ ಅನಾಗರಿಕರೋ ಅಂಥೇಳಿ ತಿಳಿಸ್ಕೊಡುವಂಥದ್ದು. ಆ್ಯಂಡ್ ಗ್ರೇಟ್ ಮೊಮೆಂಟ್ ಆಫ್ ಹೀರೋಯಿಸಮ್, ಸ್ಯಾಕ್ರಿಫೈಸ್ ಆರ್ ರೇರ್. ಅಂದರೆ ಇವತ್ತಿನ ದಿನಮಾನಗಳಲ್ಲಿ ಆ ಗ್ರೇಟ್ ಮೊಮೆಂಟ್ಸ್ ಆಫ್ ಹೀರೋಯಿಸಮ್ ಆ್ಯಂಡ್ ಸ್ಯಾಕ್ರಿಫೈಸ್ ಆರ್ ರೇರ್. ಸ್ಯಾಕ್ರಿಫೈಸ್, ತ್ಯಾಗ ಎಂಬುದು ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಕಡಿಮೆ ಆಗಿರುವಂಥದ್ದು. ಬಟ್ ಅವರ್ ಲೈಫ್ ಈಸ್ ಮೇಡ್ ಆಫ್ ದೀಸ್ ಸ್ಮಾಲ್ ಅಡ್ಜಸ್ಟ್ಮೆಂಟ್. ಆದರೆ ನಮ್ಮ ಒಂದು ಜೀವನ ಈ ಒಂದು ಸಣ್ಣ ಅಡ್ಜಸ್ಟ್ಮೆಂಟ್, ಸಣ್ಣ ಒಂದು ಹೊಂದಾಣಿಕೆಯ ಮುಖಾಂತರ ನಮ್ಮ ಜೀವನವಂತ ನಡೆಸಬೇಕಾಗ್ತದೆ. ಅದು ಆ ರೀತಿ ಸಣ್ಣ ಒಂದು ಅವರ್ ಲೈಫ್ ಈಸ್ ಮೇಡ್ ಆಫ್ ದಿ ಸ್ಮಾಲ್ ಅಡ್ಜಸ್ಟ್ಮೆಂಟ್. ಸಣ್ಣ ಒಂದು ವಿಚಾರಗಳನ್ನು, ಸಣ್ಣ ಒಂದು ವಿಷಯಗಳನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಮ್ಮ ಜೀವನವನ್ನು ಮಾಡ್ತಾ ಹೋದರೆ ವಿಚ್ ಮೇಕ್ ಇಟ್ ಸ್ವೀಟ್. ಅದು ಬಹಳಷ್ಟು ಸ್ವೀಟಾಗಿ ಮಾಡ್ತಾರೆ. ಸ್ವೀಟನ್ನು ಬಹಳಷ್ಟು ನಮ್ಮ ಒಂದು ಜೀವನ ಬಹಳಷ್ಟು ಸುಖಮಯವಾಗಿರ್ತದೆ ಅಂತ ಹೇಳ್ತಾರೆ ಅವರು. ಈ ಸಮಾಜದಲ್ಲಿ ಬೇರೆಯವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಮ್ಮ ಜೀವನವನ್ನು ಮಾಡ್ತಾ ಹೋದರೆ ನಮ್ಮ ಒಂದು ಜೀವನ ಸುಖಮಯವಾಗಿರ್ತದೆ, ಸ್ವೀಟ್ ಆಗಿರ್ತದೆ ಅಂಥೇಳಿ ಕವಿ ಹೇಳ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಪ್ರೋಸ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆದಿರಿ ಅಂತ ಹೇಳ್ತಾ ಧನ್ಯವಾದಗಳು.